ಇದು ಒಂದು. ಎರಡನೇದು, ಇವತ್ತು ಚನ್ನಗಿರಿಯಲ್ಲಿ ನಡೆದಂಥ ವಿಷಯ ಏನಿದೆ, ಚನ್ನಗಿರಿ ಪೊಲೀಸ್ ಸ್ಟೇಷನ್ ಮೇಲೆ ಬಂದಿರುವಂಥ ಮಾಹಿತಿ ಪ್ರಕಾರ ಯಾವುದೋ ಒಂದು ಅಪರಾಧದ ವಿಷಯದಲ್ಲಿ ಆತನನ್ನು ಕರ್ಕೊಂಬಂದಿದ್ದಾರೆ. 5-6 ನಿಮಿಷದಲ್ಲಿ ಆತನಿಗೇನೋ ತೊಂದರೆ ಆಗಿದೆ, ಆತನಿಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗಿದೆ. ಸರಿ, ಇಲ್ಲ ಪೊಲೀಸ್ ಸ್ಟೇಷನ್ಗೆ ಬಂದ ಮೇಲೆ ಸತ್ತ ಪೊಲೀಸರು ಅದಕ್ಕೆ ಎನ್ಕ್ವೈರಿ ಆಗಲಿ ಅಂತಿದ್ದು ಮಾಡೋದು ಬಿಟ್ಟು ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲು ಹೊಡಿತಾರೆ, ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚು ಪ್ರಯತ್ನ ಮಾಡ್ತಾರೆ, ವಾಹನಗಳನ್ನು ಜಖಂ ಮಾಡ್ತಾರೆ. ಮತ್ತು ತಕ್ಷಣ ಸಿದ್ದರಾಮಯ್ಯನವರು ಉಳಿದ ಯಾವುದೇ ವಿಷಯದಲ್ಲಿಯೂ ಮಾಡಿಲ್ಲ. ಇಲ್ಲಿ ನ್ಯಾಯ ಹಿರೇಮಠ ಪ್ರಕರಣದಲ್ಲಿಯೂ ಮಾಡಲಿಲ್ಲ. ಆನಂತರ ಮೊನ್ನೆ ಅಂಜಲಿ ವಿಷಯದಲ್ಲಿಯೂ ಮಾಡಲಿಲ್ಲ. ಬೇರೆ ಬೇರೆ ಕಡೆ ನಡೆದಂಥ ವಿಷಯದಲ್ಲಿಯೂ ಕ್ರಮ. ತಕ್ಷಣ ಅಲ್ಲಿಂದ DYSP ಸರ್ಕಲ್ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡ್ತೀರಿ ನೀವು ಅಂತಂದ್ರೆ ನೀವು ಎಷ್ಟು ತುಷ್ಟೀಕರಣದ ರಾಜಕಾರಣವನ್ನು ಮಾಡ್ತಾ ಇದ್ದೀರಿ. ಇವ್ರದ್ದು ತುಷ್ಟೀಕರಣದ ರಾಜಕಾರಣವನ್ನು ನಾವು ರಾಮೇಶ್ವರ್ ಕೆಫೆ ಬ್ಲಾಸ್ಟದಲ್ಲಿ ನೋಡಿದ್ದೇವೆ, ಯಾವ ರೀತಿ ತುಷ್ಟೀಕರಣದ ರಾಜಕಾರಣ ಇವ್ರದ್ದಿದೆ ಅಂತ ಹೇಳಿ. ಹಾಗಾಗಿ ಈ ತುಷ್ಟೀಕರಣದ ರಾಜಕಾರಣದಿಂದ ಅರಾಜಕತೆ ನಿರ್ಮಾಣ ಆಗ್ತದೆ ಅನ್ನುವಂಥ ಎಚ್ಚರಿಕೆಯನ್ನು ನಾನು ಸಿದ್ದರಾಮಯ್ಯನವರಿಗೆ ಕೊಡ್ಲಿಕ್ಕೆ ಬಯಸ್ತೇನೆ. ಸರ್, ಈಗ ಚನ್ನಗಿರಿ ಶಾಸಕ ಬಸವರಾಜ ಶಿವಗೌಡ ಅವರು ಕೂಡ ಸಮರ್ಥನೆ ಮಾಡ್ಕೊತಾರೆ ಸರ್, ಇಂಥ ಗಲಭೆಗಳು ಕಾಮನ್ನು. ಗಲಭೆಗಳು ಕಾಮನ್ ಅಂತಂದ್ರೆ ಇವ್ರಿಗೇನಾಗಿದೆ ಅಂತಂದ್ರೆ, ಅಲ್ಪಸಂಖ್ಯಾತರು ಮುಸಲ್ಮಾನರು ಗಲಭೆ ಮಾಡಿದ್ರೆ ಅವ್ರು ಅದನ್ನು ಖಂಡನೆ ಮಾಡೋಂಗಿಲ್ಲ. ನಾನು ಹೇಳಿದ್ದು ಯಾರು ಗಲಭೆ ಮಾಡಿದ್ರು ಖಂಡನೀಯನೇ. ಅದು ಏನೋ ಬಂದು ಪ್ರತಿಭಟನೆ ಮಾಡಿದರು, ಕ್ರಮ ತೆಗೆದುಕೊಳ್ರಿ, ಇದ್ರ ಬಗ್ಗೆ ಎನ್ಕ್ವೈರಿ ಆಗಲಿ ಅಂದ್ರೆ ಅದನ್ನು ನಾನು ಒಪ್ತೇನೆ. ಆದರೆ ಪೊಲೀಸ್ ಸ್ಟೇಷನ್ ಮುಂದಿಟ್ಟಂಥ ವೆಹಿಕಲ್ಗಳನ್ನು ಧ್ವಂಸ ಮಾಡುವಂಥದ್ದು, ಪೊಲೀಸ್ ಸ್ಟೇಷನ್ಗೆ ಕಲ್ಲು ಒಗೆಯುವಂಥದ್ದು, ಇದನ್ನು ಮಾಡಿದ ನಂತರ ನೀವು ಮೊದಲ ಪೊಲೀಸರ ನೈತಿಕತೆಯನ್ನು ಕುಗ್ಗಿಸುವಂಥ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಅವರ ಆದೇಶದ ಮೇರೆಗೆ ಒಬ್ಬ DYSP ಮತ್ತು ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡಿದ್ದಾರೆ. ಇದರಿಂದ ಪೊಲೀಸ್ ಯಾವುದು ಕ್ರಮನ ತೆಗೆದುಕೊಳ್ಳೋದಿಲ್ಲ. ಇನ್ಮೇಲೆ ಪೊಲೀಸ್ ಸ್ಟೇಷನ್ ಬಿಟ್ಟು ಓಡೋಗ್ಬಿಡ್ತಾರೆ. ಯಾರು ಕ್ರಮ ತೆಗೆದುಕೊಳ್ತಾರೆ? ನೀವು DYSP ನೀವು ಇದು ಇಲ್ಲದೆ ಸಸ್ಪೆಂಡ್ ಮಾಡ್ತೀರಿ ಅಂದ್ರೆ